ಯಾರಾದರೂ ಈ ಒಂದು ದುರ್ಗನ ಹತ್ತಬೇಕು ಅಂತ ಇದ್ದರೆ ತುಂಬಾ ಹುಷಾರು, ಕೇರ್ಫುಲ್ಲಾಗಿ ಹತ್ತಿ. ಒಳಗಡೆ ತುಂಬಾ ಕತ್ತಲಿದೆ, ತುಂಬಾ ನಿಗೂಢವಾಗಿದೆ. ಇಷ್ಟು ಚಿಕ್ಕ ಜಾಗದಲ್ಲಿ ಒಬ್ಬ ಮನುಷ್ಯ ಹೋಗೋದು ಕೂಡ ತುಂಬಾ ಕಷ್ಟ ಇದೆ. ಕುದುರೆನ ಹೇಗೆ ಕಟ್ತಾ ಇದ್ರೋ ಗೊತ್ತಿಲ್ಲ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಗನ ಮಾಂಸವನ್ನು ತಿಂದು ಬೆಟ್ಟದ ಮೇಲಿನಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಾರಾಜನ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ಈ ಒಂದು ಟ್ರೆಕ್ಕಿಂಗ್ನ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ನಮ್ಮ ರಾಜಧಾನಿಯಾದ ಬೆಂಗಳೂರಿನಿಂದ ಬರೋದಾದರೆ ಸುಮಾರು 206 ಕಿಲೋಮೀಟರ್ ಆಗುತ್ತೆ. ಸೊ ಹಾಗೆ ಹಾಸನದಿಂದ ಬರೋದಾದರೆ 25 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಮಂಗಳೂರಿನಿಂದ ಬರೋದಾದರೆ 160 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಸೊ ನಮಗೂ ಕೂಡ ಈ ಒಂದು ದುರ್ಗದ ಬಗ್ಗೆ ಅಷ್ಟಾಗಿ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಓಕೆ ಫ್ರೆಂಡ್ಸ್, ತಡ ಮಾಡೋದು ಬೇಡ, ನಾವೆಷ್ಟು ಬೇಗ ಹೋಗಿ ಬರ್ತೀವೋ ಅಷ್ಟೇ ಒಳ್ಳೆಯದು. ಯಾಕೆ ಅಂತಂದರೆ ಆನೆಗಳ ಕೈಯಲ್ಲಿ ಏನಾದರೂ ಸಿಕ್ಕಾಕೊಂಡ್ವಿ ಅಂತಂದರೆ ಅಷ್ಟೇ ಮುಗೀತು ನಮ್ಮ ಕತೆ. ಸೊ ಈ ಒಂದು ದುರ್ಗಕ್ಕೆ ಯಾರಾದರೂ ಬರಬೇಕು ಅಂತ ಇದ್ದರೆ ಬೇಗನೆ ಬನ್ನಿ, ಬೇಗನೆ ಹೋಗಿ. ಬೆಟ್ಟನ ಹತ್ತೋ ಸ್ಟಾರ್ಟಿಂಗಲ್ಲೇ ಕಾಡ್ದಾರಿ ಸಿಗುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಹುಷಾರಾಗಿ ಹೋಗಬೇಕು. ಸೊ ನಿಮಗೆ ಬೆಟ್ಟಳ್ಳಿಯಿಂದ 2 ದಾರಿ ಸಿಗುತ್ತೆ. ಬೆಟ್ಟಳ್ಳಿಯಿಂದ ಮುಂದೆ ಹೋಗಿ ಸ್ಕೂಲ್ ಮನೆ ಹತ್ರ ಲೆಫ್ಟಿಗೆ ತಗೊಂಡ್ರೆ ಲೆಫ್ಟಲ್ಲಿ ಒಂದು ದಾರಿ ಸಿಗುತ್ತೆ. ಸೊ ಆ ದಾರಿ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ತುಂಬಾ ಕಾಡು ಬೆಳ್ಕೊಂಡಿದೆ. ಮುಂದೆ ತಿಪ್ಪಾಪುರ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ ಲೆಫ್ಟಿಗೆ ಹೋದರೆ ಆ ದಾರಿ ತುಂಬಾ ಕ್ಲಿಯರ್ ಇದೆ. ಸೊ ಯಾವ ದಾರಿ ಬೆಸ್ಟ್ ಅಂತ ನೋಡೋಣ. ಹೋಗೋ ದಾರಿ ಥ್ರಿಲ್ಲಿಂಗ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಹಾರಾಜ ದುರ್ಗ.
ರೋಡ್ ಇಲ್ಲೇ ಲೆಫ್ಟ್ ತಗೋಬೇಕು. ಮುಂದೆ ಹೋದರೆ ಅಲ್ಲಿ ಬಳಸಿ ಬರ್ಬೇಕಾಗುತ್ತಂತಲ್ಲ. ಗೌಡ್ರೆ ಆ ಬೆಟ್ಟಕ್ಕೆ ಹೋಗ್ಬೋದಾ? ಸರಿ ನೋಡಾಯ್ತಾ ಎಲ್ಲ ಗಾಡಿ ತಿರುಗಾಡ್ತಾ. ಹಾಂ ಗೊತ್ತಾಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡ್ ಲೈಫ್ ಮೆಮೊರೀಸ್ ಚಾನಲ್. ನಾವಿವತ್ತು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬೆಟ್ಟಹಳ್ಳಿ ಮಹಾರಾಜ ದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿನ ಸ್ಥಳೀಯರೊಬ್ಬರು ಸಿಕ್ಕಿದರೆ ಈ ಒಂದು ಕೋಟೆಯ ಮಾಹಿತಿ ಏನಾದರೂ ಸಿಗುತ್ತಾ ಕೇಳೋಣ. ಹಿಂದೆ ರಾಜರು ಇದ್ರು ಅಂತಂದು ಹಾಂ ಗೊತ್ತು, ನಮಗೂ ಹೇಳೋದು ಗೊತ್ತು. ನಮ್ಮ ತಂದೆ ತಾಯಿಗಳು ಹಾಂ ಹಿಂದೆ ಬಿಸಿಲು ಈ ಸಿಕ್ಕಾಪಟ್ಟೆ ಈಟಾಗುತ್ತೆ. ನೀವು ಹೋಗ್ಬೋದು, ಸೀದಾ ಹೋಗ್ಬಿಟ್ಟು ಹಾಂ ರೋಡಿದೆ ಕೋಳಿ ಫಾರಮ್ ಮಾಡ್ತಾಯಿದ್ದಾರೆ. ಕೋಳಿ ಫಾರಮಿಂದ ರೈಟ್ಗೆ ಹೋಗ್ಬಿಟ್ಟು ಸೀದಾ ಹಂಗೆ ಆಗ್ತದೆ. ಹಾಂ ಅಂದರೆ ಬೇಲಿಯೆಲ್ಲ ಬೆಳ್ಕೊಂಡು ಏನಾದರೂ ಹೋಗದೇ ಇರೋ ಥರ ಆಗಿದೆಯಾ? ಹಾಂ ಜಂಗಲ್ ಇದೆ. ಯಾವ ಟಿ ವಿ ಅದು? ನಾವು ಮಿಡ್ ಲೈಫ್ ಮೆಮೊರೀಸ್ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿರೋದು. ಹಾಂ, ಯೂಟ್ಯೂಬ್ ಚಾನಲಿಂದ. ಸ್ವಲ್ಪ ಬೇಗ ಬಂದು ಯಾರೋ ಹುಡುಗರು ಸಿಗೋರು ಕರ್ಕೋಗೋದು. ಹಾಂ ಹಾಂ ಅಂದರೆ ಇದುವರೆಗೂ ಯಾರು ಯೂಟ್ಯೂಬ್ ಚಾನಲ್ಗೆ ಹಾಕಿಲ್ಲ ಇದನ್ನು. ಇದುವರೆಗೂ ಎಲ್ಲೂ ಪಬ್ಲಿಕ್ ಆಗಿಲ್ಲ ಅನಿಸುತ್ತೆ, ಜಾಸ್ತಿ ಆಗಿಲ್ಲ. ಇನ್ನೂ ಒಂದು ಅಲ್ಲಿ ಜಾತ್ರೆ ಆಯಿತು, ಪಾರ್ಕೊಂಪೇಟ ಅಂತ. ಹಾಂ ಹಾಂ ಮುಂದೆ ಹಿಂಗೆ ಹೋಗ್ಬಿಟ್ಟು ಮತ್ತೆ ಲೆಫ್ಟಿಗೆ ಹೋಗ್ಬಿಟ್ಟು ರೋಡ್ ಆಗುತ್ತೆ, ಹಿಂಗೆ ಹೋಗ್ಬೋದು. ಹಾಂ ಆ ಕೋಳಿ ಫಾರಮ್ನವ್ರು ಕೇಳಿ ಅಲ್ಲಿ ಹಾಂ ಇದೇ ರೋಡಲ್ಲಿ ಹೋಗಿ ಕೋಳಿ ಫಾರಮ್ ಅಂತ ಕೇಳಿದ ಸರಿ ಬರ್ಬೋದು. ಸರಿ ಸರ್, ಓಕೆ. ಜಂಗಲ್ ಇದೆ ಮಾತ್ರ. ಹಾಂ ಬೆಟ್ಟ ತಿಪ್ಪಾಪುರ ದುರ್ಗಾ ಬೆಟ್ಟ. ಯಾವುದು? ಕಲ್ ರೋಡಾ? ದಾರಿ ಚೆನ್ನಾಗಿದೆಯಾ? ಆನೆಗಳೇನೋ ಇದ್ದಾವೆ ಅಂತ ಹೇಳ್ತಾ ಇದ್ರಲ್ಲ? ಸಂಜೆ 4 ಗಂಟೆ ಆಯಿತು.
ಹಾಯ್ ಫ್ರೆಂಡ್ಸ್, ದುರ್ಗಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರೋಡು ತುಂಬಾ ಭಯಂಕರವಾಗಿದೆ. ಸೊ ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಒಂದು ದುರ್ಗಾ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಎಷ್ಟು ಅಡ್ವೆಂಚರ್ ಆಗಿದೆಯೋ ಅಷ್ಟೇ ಭಯಾನಕವಾಗಿದೆ ಈ ಒಂದು ದುರ್ಗಕ್ಕೆ ಹೋಗುವಂಥ ಪ್ಲೇಸು. ತುಂಬಾ ಕಾಡಿದೆ. ಈ ಒಂದು ಬೆಟ್ಟ ಏನಿದೆ ಲೋಕಲ್ ಪೀಪಲ್ಸ್ಗೆ ಬಿಟ್ಟರೆ ಅಷ್ಟಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಒಂದು ಜಾಗಕ್ಕೆ ಜನಗಳು ಬರೋದು ತುಂಬಾ ಕಡಿಮೆ. ಹಾಗೆ ಟ್ರೆಕ್ಕಿಂಗ್ ಮಾಡೋವಂಥವ್ರಿಗೆ ತುಂಬಾ ಒಳ್ಳೆ ಪ್ಲೇಸ್ ಇದು. ಅಷ್ಟೇ ಡೇಂಜರಸ್ ಕೂಡ ಆಗಿದೆ. ಕಾಫಿ ಗಿಡಗಳು, ಸೊ ಕೋಟೆಯ ಗೋಡೆ ಒಂದೊಂದೇ ಕಲ್ಲು ಬಿದ್ದು ಬಿದ್ದು ಇಷ್ಟು ಉಳ್ಕೊಂಡಿದೆ. ಸೊ ಕೋಟೆಯ ಮೊದಲನೆಯ ದ್ವಾರ. ಇಲ್ಲಿನ ಸ್ಥಳೀಯ ದಂತಕಥೆಯ ಪ್ರಕಾರ ವೀರರಾಜ ಅಂತ ಒಬ್ಬ ರಾಜ ಇರ್ತಾನಂತೆ. ಅವನ ಆಸ್ಥಾನದಲ್ಲಿರುವಂಥ ಅವನ ಸ್ವಂತ ಜನರೇ ರಾಜನ ವಿರುದ್ಧ ಸಂಚು ಮಾಡಿ ಅವನ ಮಗನನ್ನು ಕೊಂದಿರ್ತಾರೆ. ಮಗನನ್ನು ಕೊಂದು ರಾಜನಿಗೆ ಗೊತ್ತಿಲ್ಲದಿರೋ ಹಾಗೆ ಅವನ ಮಗನ ಮಾಂಸವನ್ನೇ ಕೂಡ ತಿನ್ನಿಸ್ತಾರಂತೆ. ಸೊ ಮುಂದೊಂದು ದಿನ ಆ ವಿಷಯ ರಾಜನಿಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಾನು ನನ್ನ ಮಗನ ಮಾಂಸವನ್ನೇ ತಿಂದು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಈ ಒಂದು ದುರ್ಗದ ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾನಂತೂ. ಹಾಗಾಗಿ ಈ ಒಂದು ಬೆಟ್ಟಕ್ಕೆ ಮಗನನ್ನು ತಿಂದ ಮಹಾರಾಯನ ದುರ್ಗ ಅಂತ ಹೆಸರು ಬಂದಿದೆ. ಎಲ್ಲಿ ನಾಯಿ ಅದು. ಸೊ ಫ್ರೆಂಡ್ಸ್, ಇಲ್ಲಿ ಎಡಗಡೆಗೆ ಆಂಜನೇಯನ ಒಂದು ಮೂರ್ತಿ ಕೂಡ ಕಾಣಿಸುತ್ತೆ ನಿಮಗೆ. ಇವಾಗ ಜಸ್ಟ್ ಯಾರೋ ಪೂಜೆನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಆಂಜನೇಯನ ಆಶೀರ್ವಾದ ತಗೊಳ್ಳೋಣ. ಇದು ಕೋಟೆಯ ಎರಡನೆಯ ದ್ವಾರದ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಇದೇ ಥರ ಇನ್ನೂ ಟೋಟಲಿಗೆ 5 ದ್ವಾರಗಳಿದ್ದಾವೆ. ಸ್ಟಾರ್ಟಿಂಗಲ್ಲೇ ಸುಸ್ತಾಗ್ತಾ ಇದೆ. ನಮ್ಮಿಬ್ಬರು ಫ್ರೆಂಡ್ಸು ಸೊ ಮುಂದೆ ಹೋದರು. ಮೊದಲೆಲ್ಲ ಇಲ್ಲಿ ಮೆಟೀರಿಯಲ್ಗಳನ್ನು ಮಾಡಿದ್ರು ಅನಿಸುತ್ತೆ. ಈಗ ತುಂಬಾ ಹಾಳಾಗೋಗಿದೆ. ಸೊ ನೋಡಿ ಫ್ರೆಂಡ್ಸ್, 3ನೇಯ ದ್ವಾರ ಮುರಿದು ಬಿದ್ದೋಗಿದೆ. ರಾಜನ ಕಾಲದಲ್ಲಿ ನೀರನ್ನು ಸಂಗ್ರಹಿಸಿಡ್ತಾ ಇದ್ದಂಥ ಒಂದು ಕೊಳನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದೆ ರಾಜನ ಕಾಲದಲ್ಲಿ ನೀರನ್ನು ಸಂಗ್ರಹಿಸ್ತಾ ಇದ್ದಂಥ ಕೊಳ ಇದು.
ಇದು ಕೋಟೆಯ ಗೋಡೆ. ಈ ಒಂದು ಜಾಗ ಅಷ್ಟಾಗಿ ಪಬ್ಲಿಕ್ ಆಗಿಲ್ಲ ಜಾಸ್ತಿ. ಇನ್ನು ಮುಂದೆ ಆದರೂ ಇದು ಟೂರಿಸ್ಟ್ ಪ್ಲೇಸ್ ಥರ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಫ್ರೆಂಡ್ಸ್, ಕೋಟೆಯ 4ನೇ ದ್ವಾರಕ್ಕೆ ಬಂದಿದ್ದೇವೆ. 4ನೇ ದ್ವಾರ ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಉಳ್ಕೊಂಡಿದೆ. ಇಲ್ಲಿ ಲೋಕಲ್ ಪೀಪಲ್ಸ್ಗಳು ಬಂದು ತುಂಬಾ ಹಾಳು ಮಾಡಾಕ್ತಾರೆ. ಪ್ಲಾಸ್ಟಿಕ್ಕು, ಡ್ರಿಂಕ್ಸ್ ಎಲ್ಲ ಏನೇನೋ ಮಾಡ್ತಾರೆ. ನೋಡ್ತಿದ್ರೇ ಹತ್ತೋಕ್ಕೆ ತುಂಬ ಭಯ ಆಗ್ತದೆ. ಅಡ್ವೆಂಚರಸ್ ಪ್ಲೇಸು, ಅಷ್ಟೇ ಹುಷಾರಾಗಿ ಕೂಡ ಹತ್ತಬೇಕು. ಯಾವ ಕಡೆ ಹತ್ತೋದ್ರಿ ಇವರು? ನಮ್ಮ ಫ್ರೆಂಡ್ಸು ಮುಂದೆ ಹೋದರು. ನೋಡಿ ಫ್ರೆಂಡ್ಸ್, ಇದು ಕುದುರೆಗಳನ್ನು ಕಟ್ಟು ಹಾಕ್ತಾಯಿದೆ ಅಂತ ಜಾಗ ಇದು. ಒಳಗಡೆ ತುಂಬಾ ಕತ್ತಲಿದೆ, ಮನೆ ನಿಗೂಢವಾಗಿದೆ. ಇಷ್ಟು ಚಿಕ್ಕ ಜಾಗದಲ್ಲಿ ಒಬ್ಬ ಮನುಷ್ಯ ಹೋಗೋದು ಕೂಡ ತುಂಬಾ ಕಷ್ಟ ಇದೆ. ಅಂಥ ಜಾಗದಲ್ಲಿ ಕುದುರೆನ ಹೇಗೆ ಕಟ್ತಾ ಇದ್ರೋ ಗೊತ್ತಿಲ್ಲ. ಸೊ ಇಲ್ಲಿಗೆ ಬರೋದೇನೋ ಬಂದಿದ್ದೀನಿ, ಇಳಿಯೋಕ್ಕಾಗ್ತಾಯಿಲ್ಲ. ಯಾ
ಯಾರಾದರೂ ಈ ಒಂದು ದುರ್ಗನ ಹತ್ತಬೇಕು ಅಂತ ಇದ್ದರೆ ತುಂಬಾ ಹುಷಾರು, ಕೇರ್ಫುಲ್ಲಾಗಿ ಹತ್ತಿ. ತುಂಬಾ ಕಷ್ಟ ಇದೆ.